ಎಷ್ಟೇ ವರ್ಷಗಳಿಂದ ಹೆಚ್ಚಾಗಿರುವಂತಹ ಬಂಗಿನ ಸಮಸ್ಯೆಯಾಗಿದ್ರೂ ಕೂಡ ವ್ಯಾಸ್ಲಿನ್ನೊಟ್ಟಿಗೆ ಇದೊಂದು ಪದಾರ್ಥವನ್ನು ಸೇರಿಸಿ ಹಚ್ಚುತ್ತಾ ಬರೋದ್ರಿಂದ ಬಂಗಿನ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಮುಖದಲ್ಲಿ ಒಂದು ಒಳ್ಳೆ ನ್ಯಾಚುರಲ್ ಹೊಳಪು ಅನ್ನುವಂಥದ್ದು ಹೆಚ್ಚಾಗುತ್ತೆ, ಒಳ್ಳೆ ಗ್ಲೋ ಅನ್ನುವಂಥದ್ದು ನಮ್ಮ ಮುಖದಲ್ಲಿ ಬರ್ತಾ ಹೋಗಲಿಕ್ಕೆ ಇವತ್ತಿನ ಸಿಂಪಲ್ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮುಖದಲ್ಲಿ ಪಿಂಪಲ್ ಮಾರ್ಕ್ ಆಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆಗಳು ಹೆಚ್ಚಾಗಿ ಆಗ್ತಾ ಇದೆ, ಅದರ ಕಲೆಗಳು ಹೋಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಸಿಂಪಲ್ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ಒಳ್ಳೆ ಗ್ಲೋ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಮುಖದಲ್ಲಿ. ಈ ರೀತಿ ಕಲೆಗಳು ಕಡಿಮೆ ಆಗುತ್ತೆ. ಇನ್ನು ಕಣ್ಣಿನ ಹತ್ತಿರ, ಬಾಯಿ ಹತ್ತಿರ, ಜೊತೆಗೆ ಹಣೆಯ ಮೇಲ್ಭಾಗದಲ್ಲಿ ನಿಮಗೆ ರಿಂಕಲ್ಸ್ ಹೆಚ್ಚಾಗ್ತಾ ಇದ್ದರೆ, ಸ್ಕಿನ್ನು ತುಂಬ ಜೋತು ಬೀಳ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಡ್ರೈ ಸ್ಕಿನ್ ಆಗಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಔಷಧಿಯಾಗಿ ವರ್ಕ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಅಂದರೆ ಮುಖನೇ ಒಂದು ಕಲರ್ ಇರುತ್ತೆ, ನಮ್ಮ ಮೈಬಣ್ಣನೇ ಒಂದು ಕಲರ್ ಇರುತ್ತೆ, ಆ ರೀತಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿಕೊಂಡು, ಮುಖ್ಯವಾಗಿ ತುಂಬ ವರ್ಷಗಳಿಂದ ನಮಗೆ ಬಂಗಿನ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅದನ್ನು ನಿಧಾನವಾಗಿ ನೀಟಾಗಿ ಸ್ವಲ್ಪ ಕೂಡ ಕಲೆ ಇಲ್ಲದೆ ನಮ್ಮ ಮುಖವನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ ಇವತ್ತಿನ ಮನೆಮದ್ದು ವರ್ಕ್ ಆಗುತ್ತೆ. ಯಾವುದೇ ರೀತಿಯ ಒಂದು ಖರ್ಚು ಮಾಡದೇ, ಪಾರ್ಲರ್ಗೆ ಹೋಗೋದೇ, ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಈ ಒಂದು ರೆಮಿಡಿಯನ್ನು ಮಾಡಿ ಹಚ್ಚಿದ್ರೂ ಸಾಕು, ಖರ್ಚಿಲ್ಲದೇ ತುಂಬ ಸುಲಭವಾಗಿ ಒಂದು ಒಳ್ಳೆ ಗ್ಲೋ ಅನ್ನುವಂಥದ್ದು ಬರುತ್ತೆ. ಈ ರೀತಿ ಚರ್ಮದ ಅನೇಕ ರೀತಿಯ ಸಮಸ್ಯೆಗಳೇನೇ ಇದ್ದರೂ ಕೂಡ ಕಡಿಮೆಯಾಗಿ ಮುಖದಲ್ಲಿ ಇನ್ಸ್ಟೆಂಟ್ ಗ್ಲೋ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಪಾರ್ಲರ್ಗೆ ಹೋಗದೇ ಮನೆಯಲ್ಲೇ ಒಂದೊಳ್ಳೆ ಗ್ಲೋ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಯಿತಾ? ಇನ್ನು ಈ ಒಂದು ಮ್ಯಾಜಿಕಲ್ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ವ್ಯಾಸ್ಲಿನ್. ಈಗ ಚಳಿಗಾಲ ಆಗಿರೋದ್ರಿಂದ ಎಲ್ಲರ ಹತ್ರನೂ ವ್ಯಾಸ್ಲಿನ್ ಇದ್ದೇ ಇರುತ್ತೆ. ಮನೆಯಲ್ಲಿ ಒಂದು ಪುಟ್ಟ ಡಬ್ಬ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವ್ಯಾಸ್ಲಿನ್ ತೊಗೊಂಡ್ರೆ ಸಾಕಾಗತ್ತೆ. ಈ ಒಂದು ವ್ಯಾಸ್ಲಿನ್ ಹಚ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ರೀತಿ ಪಿಗ್ಮೆಂಟೇಷನ್ ಆಗಿರಲಿ, ಕಲೆಗಳಾಗಿರಲಿ, ಅಥವಾ ಚರ್ಮ ತುಂಬ ಡ್ರೈ ಆಗಿದೆ, ಒಣಗ್ತಾ ಇದೆ, ಚರ್ಮ ಕೀಳ್ತಾ ಇದೆ ಅಂದರೆ ಅದು ಕಡಿಮೆ ಆಗುತ್ತೆ. ರಿಂಕಲ್ಸ್ ಆಗ್ತಾ ಇದ್ದರೆ ಅಂದರೆ ತುಂಬ ಬೇಗನೆ ನಮಗೆ ಏಜಿಂಗ್ನ ಸಮಸ್ಯೆ ಕಾಣ್ತಾ ಇದ್ದರೆ ಅದನ್ನು ಸರಿ ಮಾಡಲಿಕ್ಕೆ, ಸ್ಕಿನ್ನನ್ನು ಟೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಕಲೆಗಳು, ಕಪ್ಪು ಚುಕ್ಕೆಗಳು ಏನೇ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಇದಂತೂ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಚರ್ಮವನ್ನು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ. ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಇದ್ದರೆ ಅಥವಾ ಈ ಒಂದು ಬಿಸಿಲಿಗೆ ಸುಡ್ತಾ ಇದ್ದರೆ, ಸನ್ ಟ್ಯಾನ್, ಸನ್ ಬರ್ನ್ ಏನೇ ಆಗ್ತಾಯಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ಹಚ್ಚುತ್ತಾ ಬರೋದ್ರಿಂದ ಚರ್ಮ ಸುಡೋದಿಲ್ಲ. ಬಿಸಿಲಿಗೆ ಹೋದರೂ ಕೂಡ ನಮ್ಮ ಚರ್ಮದಲ್ಲಿ ಸನ್ ಟ್ಯಾನ್ ರೀತಿ ಆಗುವಂಥದ್ದು ಅದು ಕೂಡ ಆಗೋದಿಲ್ಲ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಚರ್ಮದಲ್ಲಿ ಚುಕ್ಕೆಗಳು, ಮೊಡವೆ, ಕಲೆಗಳು ಏನೇ ಇದ್ದರೂ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ 1 ಟೀ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆನಂತರ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಇದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ. ಇನ್ನು ಯಾರಿಗೆ ಡ್ರೈ ಸ್ಕಿನ್ ಇದೆ, ತುಂಬ ನಮ್ಮ ಚರ್ಮ ಡಲ್ ಇದೆ, ತುಂಬ ಡ್ರೈ ಆಗ್ತಾ ಇದೆ, ಚರ್ಮ ಹಾಗೆಯೇ ಕೀಳ್ತಾ ಇದೆ, ಸಿಪ್ಪೆ ಕೀಳ್ತಾ ಇದೆ ಅಂದರೆ ಅದನ್ನು ನಿವಾರಣೆ ಮಾಡಿ ಅಲ್ಲಿ ಒಳ್ಳೆ ಒಂದು ಗ್ಲೋವನ್ನು ನಿಮ್ಮ ಚರ್ಮಕ್ಕೆ ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, 3 ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ. ಸೂಪರಾಗಿ ವರ್ಕ್ ಆಗುತ್ತೆ. ಏನೂ ಇಲ್ಲ, ಇದಷ್ಟೇ ಹಚ್ಕೊಂಡ್ರೂ ಕೂಡ ನಿಮಗೆ ಒಳ್ಳೆ ಗ್ಲೋ ಅನ್ನುವಂಥದ್ದು ಇನ್ಸ್ಟೆಂಟಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಇನ್ನಷ್ಟು ಮ್ಯಾಜಿಕಲ್ಲಾಗಿ ಅಥವಾ ಇನ್ನಷ್ಟು ಪವರ್ಫುಲ್ಲಾಗಿ ಮಾಡಲಿಕ್ಕೆ ನಾನಿಲ್ಲಿ ಹನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹನಿ ಆದರೆ ಸಾಕು. ಇದು ಕೂಡ ಅಷ್ಟೇ ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಚರ್ಮವನ್ನು ಟೈಟ್ ಮಾಡುತ್ತೆ. ಇನ್ಸ್ಟೆಂಟಾಗಿ ಗ್ಲೋ ಕೊಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಕಲೆಗಳ ನಿವಾರಣೆಗೂ ಕೂಡ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಆನಂತರ ಒಂದು 2 ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ತೊಗೊಳ್ಬೇಕು. ಅರಿಶಿಣ ನೀವು ಅಡುಗೆ ಅರಿಶಿಣವನ್ನು ಇಲ್ಲಿ ಬಳಸಬಾರ್ದು, ಅದರಿಂದ ಏನು ಎಫೆಕ್ಟ್ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಕಸ್ತೂರಿ ಅರಿಶಿಣ ಇತ್ತು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಅರಿಶಿಣದ ಕೊಂಬು ಸಿಗುತ್ತೆ, ಅದನ್ನು ತಂದು ಪುಡಿ ಮಾಡಿಟ್ಕೊಂಡ್ಬಿಟ್ರೆ ಅದಂತೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಸ್ತೂರಿ ಅರಿಶಿಣ ಇಲ್ಲ ಅರಿಶಿಣದ ಕೊಂಬನ್ನು ನೀವು ಪುಡಿ ಮಾಡಿ ಅದನ್ನಾದರೂ ಹಾಕ್ಕೊಳ್ಬೋದು. ಅಡುಗೆ ಅರಿಶಿಣವನ್ನು ಬಳಸೋದು ಬೇಡ. 1 ಟೀ ಸ್ಪೂನ್ ಆದರೆ ಸಾಕು. ಇದು ಕೂಡ ಅಷ್ಟೇ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಂಗನ್ನು ಕಡಿಮೆ ಮಾಡುತ್ತೆ. ಮೊಡವೆಗಳ ಕಲೆಗಳಾಗಿರ್ಬೋದು ಅಥವಾ ಕಪ್ಪು ಚುಕ್ಕೆಗಳಾಗಿರ್ಬೋದು, ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ.
ಜೊತೆಗೆ ಏಜಿಂಗ್ನ ಸಮಸ್ಯೆಯನ್ನು ತುಂಬ ನಿಧಾನಗತಿಯಲ್ಲಿ ಆಗುವಂತೆ ಮಾಡುತ್ತೆ. ಅಂದರೆ ತುಂಬ ಬೇಗನೆ ನಮಗೆ ಚಿಕ್ಕ ಏಜ್ಗೆ ತುಂಬ ಚರ್ಮ ಹಾಗೆಯೇ ಜೋತು ಬೀಳ್ತಾ ಇದೆ, ನೆರಿಗೆಗಳಾಗ್ತಾ ಇದೆ ಅಂದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ನೋಡಿ, ನಮ್ಮ ಈ ಒಂದು ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡ್ಬಿಟ್ರೆ ಒಂದು 10ರಿಂದ 15 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡಿ. ಇನ್ನು ಈ ರೀತಿ ಮಾಡ್ಕೊಂಡಿರೋವಂಥ ಕ್ರೀಮ್ ಏನಿರುತ್ತೆ, ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂದರೆ, ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಇದನ್ನು ಹಚ್ಕೊಳ್ಬೇಕು. ಇನ್ನೇನು ಮಲಗ್ತೀವಿ ಅನ್ನುವಂಥ ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಮೊದಲು ನೀಟಾಗಿ ಫೇಸ್ ವಾಶನ್ನು ಮಾಡ್ಕೊಂಡ್ಬಿಡಿ. ಆಮೇಲೆ ಇದನ್ನು ನೀವು ಈ ಒಂದು ಕ್ರೀಮ್ ಏನಿರುತ್ತೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಚ್ಕೊಳ್ಬೇಕು. ಇದನ್ನು ನೀವು ಕತ್ತಿನ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ, ಮುಖಕ್ಕೆ, ಕೈ ಕಾಲಿಗೂ ಕೂಡ ಹಚ್ಕೊಳ್ಬೋದು. ಈ ರೀತಿ ಹಚ್ಚಿ ಮಲಗೋದ್ರಿಂದ ಬೆಳಗ್ಗೆ ಅನ್ನೋಷ್ಟರಲ್ಲಿ ಚರ್ಮದ ಸಮಸ್ಯೆಗಳು ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ. ಒಳ್ಳೆ ಗ್ಲೋ ಬರ್ತಾ ಹೋಗುತ್ತೆ, ಹೊಳಪು ಬರುತ್ತೆ. ಡಲ್ ಸ್ಕಿನ್ನಲ್ಲೂ ಕೂಡ ಒಂದು ಒಳ್ಳೆ ಹೊಳಪು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಜೊತೆಗೆ ಚರ್ಮ ತುಂಬ ಟೈಟ್ ಆಗುತ್ತೆ, ಗ್ಲೋ ಬರುತ್ತೆ. ಸನ್ ಟ್ಯಾನು, ಸನ್ ಬರ್ನು ಏನೇ ಆಗಿದ್ರೂ ಕೂಡ ಅದು ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬಂಗಂತೂ ತುಂಬ ಬೇಗನೆ 2-3 ಬಾರಿಗೇ ಬಂಗಿನ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಲೈಟ್ ಆಗುತ್ತೆ ಚರ್ಮ. ಎಷ್ಟೇ ಹಳೆಯದಾಗಿರುವಂಥ ಬಂಗಾಗಿದ್ರೂ ಕೂಡ ತುಂಬ ಬೇಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಖಂಡಿತ ಈ ಒಂದು ಕ್ರೀಮನ್ನು, ನೈಟ್ ಕ್ರೀಮನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.